ಎಲ್ರಿಗೂ ನಮಸ್ಕಾರ. ಬಹಳ ಒಳ್ಳೆ ವಿಚಾರ. ಈಗಷ್ಟೇ SP ಕಚೇರಿ ಇರ್ಬೋದು, ಎಲ್ಲ ಕಡೆಯಿಂದ ಲೀಗಲಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ. ಅವ್ರೇನ್ ಬೇಕು ಕಾನೂನು, ನಮಗೂ ಸ್ವಲ್ಪ ಸಮಯಾವಕಾಶ ಕೊಡಿ. ಮಾಡೋರು ಒಳಗೋಗ್ತಾರೆ ಪತ್ತ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ, ಆರಾಮಾಗಿ ಹೆಲ್ತ್ ನೋಡ್ಕೊಳ್ಳಿ ಅಂತ ಹೇಳಿದಾಗ, ಜೊತೆಗೆ ಇನ್ನೊಂದೇನಿದೆ, ಫಿಲ್ಮ್ ಚೇಂಬರ್ ಇಂದ 2 ಕಿಲೋಮೀಟರ್ ಆಸ್ಪಾಸ್ ಯಾವುದೋ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತಾರೆ. ಸೊ SP ಕೂಡ ದೊಡ್ಡ ಗೌರವಾನ್ವಿತರು. ಅವರು ಹೇಳಿದಾಗ ಎಲ್ಲವೂ ನಾವೇನು ಮಾತಾಡೋದ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದು ಮೂರ್ಖತನ ಆಗುತ್ತೆ. ಸೊ ಇವತ್ತು ಗೆಲ್ಲಿಗೆ ನಿಲ್ಸಿದೀವಿ, ನಾಳೆಯಿಂದ ನಮ್ಮ ಕೊಕೇನ್ ಶೂಟ್ಗೆ ಏನ್ ಬೇಕು ಪ್ರಿಪರೇಷನ್ಸ್ ನಡೀತಾ ಇದೆ. ಸೊ ಅದಕ್ಕೆ ಹೋಗಿ ಇರೋ ಕೆಲಸ ಮುಗಿಸಿ ನಾವು ವಾಪಸ್ ಮೂರಲ್ ವ್ಯವಸಾಯ ಮತ್ತು ಅದಷ್ಟು ನೋಡ್ಕೋಬೇಕು. ಬಹಳಷ್ಟು ಮನೆ ಮತ್ತು ಸ್ನೇಹಿತರ ಹಿತೈಷಿಗಳ ಒತ್ತಾಯದ ಮೇರೆಗೆ ಆ ಮಾತು ನಾವು ಕನ್ಸಿಡರ್ ಮಾಡಿದ್ವಿ. ಈಗ ಹೇಳಕ್ ಹೊರಟಿರೋದೇನಂದ್ರೆ, ಒಂದಷ್ಟು ಫೇಕ್ ಪ್ರೊಪಗಂಡ, ಒಂದಷ್ಟು ಸುಳ್ಳು ನಡೀತಾ ಇದೆ ನೋಡಿ. 1.25 ವರ್ಷದಿಂದ ಆಗಿರೋ ಹಿಂಸೆಗೆ ಮಾತ್ರ ಧ್ವನಿ ಎತ್ತಿದಪ್ಪ, ಯಾರನ್ನು ತೇಜೋದಗೆ ಅಂತಲ್ಲ. 1.25 ವರ್ಷದಿಂದ ದಿನಕ್ಕೆ 5,000 ಜನ ಥ್ರೆಟ್ಟಿಂಗ್ ಮಾಡಿದವರು ಎಲ್ಲರ ವಿಚಾರ ತೆಗೆದುಕೊಂಡು ಇಷ್ಟಾಗಿದ್ದಕ್ಕೂ ಬಾಯಿ ಮುಚ್ಚಿದ್ವಲ್ಲ ಅನ್ನೋ ಕೋಪದಲ್ಲಿ ಮನುಷ್ಯ ಮಾತಾಡಿದ್ರು. ಸೊ ಇದಕ್ಕೂ ಮುಂಚೆ ನಾವು ತುಂಬಾ ಸಲ ಕಾಂಪ್ರಮೈಸ್ಗೆ ಬಹಳ ದಾರಿಲಿ ಅವ್ರ ಆಪ್ತ ಒಳಗೆ ಟ್ರೈ ಮಾಡಿದ್ದು ಉಂಟು. ಸೊ ಫೇಕ್ ಪೇಜಸ್ ಯಾವ್ದಿದೆ ಡಿಲೀಟ್ ಮಾಡ್ತೀನಿ ಅಂತೀವಿ. DCP ಮೇಡಮ್ ಸಹಿತ ಎಲ್ಲವೂ ಆಶ್ವಾಸನೆ ಕೊಟ್ಟು ಎಲ್ಲವೂ ಲೀಗಲ್ ಆಗಿ ತಗೊಂಡ್ಮೇಲೆ ಮತ್ತೆ ಇನ್ನೂ ಕೂತ್ಕೊಂಡು ಬೇರೆಯವ್ರ ಪೇಜ್ ಓದಗಿಡೋದು ಅದು ತಪ್ಪಾಗುತ್ತೆ. ನಾವು ತೇಜೋದೆಗಳದಂಗ ಆಗುತ್ತೆ. ಇದನ್ನೆಲ್ಲಿ ನಿಲ್ಲಿಸಬೇಕು ನಾವು, ಅದು ಕೂಡ ನ್ಯಾಯ ಆಗುತ್ತೆ. ಯಾಕೆಂದ್ರೆ ನಾವು SP ಇಂದ ಸ್ಟಾರ್ಟ್ ಆಗಿದೆ, ಅವ್ರು ಲೀಗಲ್ ಆಕ್ಷನ್ ತಗೋತಾ ಇದಾರೆ ತಪ್ಪು ಮಾಡಿದವ್ರಿಗೆ, ಪನ್ ತೋರಿಸಿದವ್ರಿಗೆ. DCP ಇಂದ ಇವ್ರು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಇದಾಗ್ತದೆ. ಇಷ್ಟಾದ್ಮೇಲೆ ನಾವ್ಯಾಕೆ ಸುಮ್ಮನೆ ತೊಂದರೆ ಮಾಡೋಣ. ಸೊ ಅಲ್ಲಿ ನಿಲ್ಲಿಸಬೇಕು ಅಂತ ಆಗಿದೆ, ಮನೆಯವರು ಹೋಗ್ತಾರೆ. ಈಗ ಇನ್ನೊಂದು ವಿಚಾರ ಅಂದ್ರೆ, ದಯವಿಟ್ಟು ಫೇಕ್ ಪ್ರೊಪಗಂಡ, ಸುಳ್ಳು ಆಡಿಯೋ, ವಿಡಿಯೋ ಎಡಿಟ್ ಮಾಡೋದು ಯಾವುದೇ ಇರ್ಬೋದು, ಅಥವಾ ನನ್ನ ರಿಲೇಟೆಡ್ ಯಾವುದೇ ಫೇಕ್ ಅಥವಾ ನನ್ನ ರಿಲೇಟೆಡ್ ಯಾವುದೇ ನ್ಯೂಸ್ ತೇಜೋದಯಗಳಿದ್ರೆ ಆಲ್ರೆಡಿ ಇಂಜೆಕ್ಷನ್ ಆರ್ಡರ್ ತಂದಾಗಿದೆ. ನಿಮ್ಮನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಕಾನೂನು ಗೌರವಿಸಿ. ಪ್ರತಿ ತಿಂಗಳು 28 ದಿನಕ್ಕೊಂದ್ಸಲ ಅದು ಬಹುಶಃ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಏನ್ ಬೇಕು ಪೇ ಮಾಡಿ, ಲಾಯರ್ ಫೀಸ್ ಪೇ ಮಾಡಿ ಅದು ಎಕ್ಸ್ಟೆಂಡ್ ಆಗಿರೋದು. ಈ ಸಲ ಕಾಪಿ ಸಹಿತ ಎಲ್ಲ ಮಾಧ್ಯಮಗಳಿಗೆ ಡಿಜಿಟಲ್ ಮಾಧ್ಯಮ ಮೂಲಕ ಕಳಿಸಿದ್ವಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಕಾನೂನ ಗೌರವಿಸಿ. ಯಾಕೆಂದ್ರೆ ನಾವು ಸಿನಿಮಾ ಕೋಟಿಗಟ್ಟಲೆ ಸಾಲ ಮಾಡೋ ಆಲ್ರೆಡಿ ತುಂಬಾ ಸಾಲದಲ್ಲಿರ್ತೀವಿ. ಈ ಸಮಯದಲ್ಲಿ ನನಗೆ ಯಾರಿಗೋ ಒಬ್ಬ ಮಾಧ್ಯಮದವ್ರನ್ನ ಹತ್ತಿಕ್ಕಿ, ಇದು ತುಂಬಾ ನೋನಲ್ಲಿ ಹೇಳ್ತಾ ಇದ್ದೀನಿ, ಹತ್ತಿಕ್ಬಿಟ್ಟು ನಿಮ್ಮ ಹತ್ರ ದುಡ್ಡು ವಸೂಲು ಮಾಡಬೇಕು ಅನ್ನೋದು ನನಗಿಲ್ಲ. ಆದ್ರೆ ತೀವ್ರ ತೇಜೋದೆಗೆ ಹೋದಾಗ, ಯಾಕೆಂದ್ರೆ ಸಿನಿಮಾ ಬಿಸ್ನೆಸ್ ಬೇರೆದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನಾಗ ಬೇರೆ ದಾರಿ ಹಿಡಬೇಕಾಗತ್ತೆ. ವಾಪಸ್ ಮಾನಷ್ಟ ಕೇಳುವಂತ ನನ್ನ ನಿಜವಾಗ್ಲೂ ಆಸಕ್ತಿ ಇಲ್ಲ. ನಾನು ಆ ತರದವನಲ್ಲ. ಈ ಯಾವತ್ತೂ ಇಷ್ಟು ರೆಬಲ್ ಆಗದೆ ಯಾಕಾಗಿದೆ ಅಂದ್ರೆ, 1.25 ವರ್ಷದಿಂದ ತುಂಬಾ ಸಮಸ್ಯೆ ಆಗಿತ್ತು. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಇಂಜೆಕ್ಷನ್ ಆರ್ಡರ್ ಇರೋದ್ರಿಂದ, ಇಂಜೆಕ್ಷನ್ ಆರ್ಡರ್ ಆಲ್ರೆಡಿ ಕಾಪಿ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ, ಎಲ್ಲ PRO ಮೂಲಕ ಎಲ್ಲ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಕಳಿಸಿದ್ದೀನಿ. ಇದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ತಾವು ಇದನ್ನ ನಿಲ್ಲಿಸಿ. ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್, ಇದ್ರ ಮೇಲೆ ದಯವಿಟ್ಟು ಯಾರು ನನ್ನ ರಿಲೇಟೆಡ್ ಯಾವ ನ್ಯೂಸ್ನೇ ಹಾಕ್ಬೇಡಿ. ಇದು ಇವತ್ತಿಂದ ಕೇಳ್ಕೊಳ್ತಾ ಇದ್ದೀನಿ. ಸಿನಿಮಾ ರಿಲೇಟೆಡ್ ಇದ್ದಾಗ ನಾನು ಕೇಳ್ಕೊಳ್ತೀನಿ. ಅದು ಸಿನಿಮಾಗೆ ಏನಿರುತ್ತೆ, ಆಸ್ ಯೂಶುವಲ್ ಕಮರ್ಷಿಯಲ್ಸ್ ಏನಿರುತ್ತೆ, ಸಿನಿಮಾನ ತಲುಪಿಸೋ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದಾಗುತ್ತೆ. ಬಿಟ್ಟಿನ ಯಾವ ನ್ಯೂಸ್ ಹಾಕ್ಬೇಡಿ. ಇದು ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನನಗೆ ತೇಜೋದೆ ಅಂತ ಯಾವ ಲಿಂಕು ಬೇಡ. ಇದು ನಾನು ನಿಮ್ಮನ್ನ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇರೋಂಥ ಮಾತು. ಜೊತೆಗೆ ನಾವು ಕೂಡ ನಿಲ್ಸಿದೀವಿ ಅಂದಾಗ ನೀವು ನಿಲ್ಸಿ. ಯಾಕಂದ್ರೆ ಕಾನೂನು ತಪ್ಪು ಯಾರು ಮಾಡಿರ್ತಾರೋ ಶಿಕ್ಷೆ ಆಗಿ. SP ಅವ್ರು ಹೇಳಿದ್ದಾರೆ, ಲಿಂಕ್ಸ್ ಡಿಲೀಟ್ ಮಾಡ್ತೀನಿ ಅಂತ DCP ಮೇಡಮ್ ಹೇಳಿದ್ದಾರೆ. ಅಂಡ್ ಸಮಸ್ಯೆ ಆಗಿರೋದನ್ನ ಯಾರ್ಯಾರು ಎನ್ಕ್ವೈರಿ ಮಾಡ್ತೀನಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ನಾನ್ ಮಾಡಿದ್ದೆ ಸರಿ ಅಂತ ಹೇಗೆ ಹೇಳಕ್ಕಾಗತ್ತೆ. ಸೊ ನಾವು ಕೂಡ ನಿಲ್ಸ್ಬೇಕಾಗತ್ತೆ. ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದೀವಿ. ನಮ್ಮ ಮನೆಯವ್ರ ಮಾತನ್ನು ಗೌರವ ಕೊಟ್ಟು ಇರೋ ಕೆಲಸಗಳು ಮುಗಿಸ್ಬೇಕು. ಸೊ ನೀವು ನಿಲ್ಲಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾವು ಕಾನೂನಾತ್ಮಕ ಹೋಗಿ ಮಾಡಬೇಡಿ. ಬಿಕಾಸ್ ಆ ಲೀಗಲ್ ಟೀಮ್ ಅವ್ರು ನೋಡ್ಕೊಳ್ತಾರೆ. ಯಾಕಂದ್ರೆ ನನಗೆ ಆತರ ಯಾರನ್ನು ಒಂದು ಮಾನನಷ್ಟ ಹಾಕಿ ಏನೋ ಮೆರಿಬೇಕು ಅಂತ ನನಗೆಲ್ಲ ಇಲ್ಲ. ನಮ್ಗೆ ತುಂಬಾ ಸಮಸ್ಯೆ ಆದಾಗ ಮಾತ್ರ ರೆಬಲ್ ಆಗಿರ್ತೀವಿ. ಎಲ್ಲರಿಗೂ ಹೇಳಿ 1.25 ವರ್ಷದಿಂದ ಇವರು ಇಷ್ಟು ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಮಾತ್ರ ಇಷ್ಟು ಮಾಡಿರ್ತೀವಿ. ಅಂಡ್ ಕಾಂಪ್ರಮೈಸ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ ಸರ್ಗೆ ಮತ್ತು ಅವ್ರ ಆಪ್ತ ಬಳಗದ ಮೂಲಕ. ನೀವು ಅರ್ಧಂಬರ್ಧ ತಿಳ್ಕೊಂಬಿಡಿ, ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ನಾವು ನಿಲ್ಸಿದೀವಿ, ನೀವು ನಿಲ್ಲಿಸಿ. ಇಂಜೆಕ್ಷನ್ ಮತ್ತೆ ಕಾನೂನನ್ನು ಗೌರವಿಸಿ. ದಯವಿಟ್ಟು ಮತ್ತೆ 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 ತಪ್ಪು ಮಾಡಬೇಡಿ. ಯಾಕಂದ್ರೆ ಇಲ್ಲಿಂದ ಯಾವುದೇ ಪೋಸ್ಟ್ ಬಂದು ದಯಮಾಡಿ ಇರೋದು ನಂಗೆ ನೆಗೆಟಿವ್ ಇರೋದನ್ನ ಡಿಲೀಟ್ ಮಾಡಿ. ನಿಮ್ ಒಳ್ಳೇದಕ್ಕೆ ಹೇಳ್ತೀನಿ, ನಮ್ ಕಣ್ಣಿಗೆ ಬಿದ್ರೆ ಬೇರೆ ತರ ಆಗುತ್ತೆ. ದಯಮಾಡಿ ಮಾಡಬೇಡಿ. ದಯಮಾಡಿ ಪದ ಬಳಸ್ತಾ ಇದೀವಿ, ನಾವು ಅರ್ಥ ಮಾಡ್ಕೊಂಡಿದೀವಿ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೂ ಸಮಸ್ಯೆ ತಂದ್ಕೊಬಿಡಿ, ನಮಗೂ ಸಮಸ್ಯೆ ಮಾಡಬೇಡಿ. ಈ ಎರಡನ್ನೂ ಅರ್ಥ ಮಾಡ್ಕೊಂಡು ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಇಂಜೆಕ್ಷನ್ ಮತ್ತೆ ಕಾನೂನನ್ನ ಗೌರವಿಸಿ. ನ್ಯಾಯಾಂಗ ನಿಂದನೆ ಮಾಡಕ್ ಹೋಗ್ಬೇಡಿ. ಧನ್ಯವಾದ.